ನನ್ನ ಮಂತ್ರಿ ಪದವಿ ಇರೋದೇ ಜನಗಳಿಗೆ ಸೇವೆ ಮಾಡೋದಕ್ಕೆ ಅಂತ ನಾನು ಹೇಳಿದ್ದೀನಿ. ಅದನ್ನೆಲ್ಲ ಕೇಳಿ ನನ್ನನ್ನು ಗಾಂಧಿವಾದಿ ಅಂದ್ಕೊಂಡೇನೋ? ನಾನು ಕೂತ್ಕೊಂಡಿರೋ ಮಂತ್ರಿ ಕುರ್ಚಿ ಸೇವೆ ಮಾಡಿ ತಗೊಂಡಿದ್ದಲ್ವೋ? 18 ಜನನ ಕೊಲೆ ಮಾಡಿ ಕಿತ್ಕೊಂಡಿರೋ ಚೇರಿದು. ಮಂತ್ರಿ ಪದವಿ ಪಡೆಯೋದಕ್ಕೆ ಅಷ್ಟೆಲ್ಲ ಮಾಡಿದೀನಿ ಅಂದ್ರೆ ಆ ಪದವಿನ ಕಾಪಾಡ್ಕೊಳ್ಳೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ರಿ ಏನಕ್ಕೆ ಸುಮ್ನೆ ಮಾತಾಡ್ತಿದ್ದೀರಾ? ಮುಗಿಸ್ಬಿಡ್ರಿ. ಅಣ್ಣ ನನ್ನ ನಿಮ್ಮ ಮಗನ್ ತರ ಅನ್ಕೊಳ್ಳಿ ಅಣ್ಣ. ನನ್ನ ಮಗನ್ ತರ ಅನ್ಕೋಬೇಕಾ? ಅವನು ನಾನು ಹೇಗೆ ಬೆಳೆಸಿದೀನಿ ಗೊತ್ತೇನೋ? ನೀನ್ ಎಣ್ಣೆ ಹೊಡಿ, ಗಾಂಜಾ ಹೊಡಿ, ಕೋಕೈ ನೋಡಿ, ದರೋಡೆ ಮಾಡು, ಕೊಲೆ ಮಾಡು, ಇಲ್ಲ ರೇಪ್ ಕೂಡ ಮಾಡು, ಆದ್ರೆ ಎವಿಡೆನ್ಸ್ ಇಲ್ದೇ ಇರೋ ಹಾಗೆ ಮಾಡು ಅಂತ ಹೇಳಿದ್ದೀನಿ ನಾನು. ಯಾಕೆ ಗೊತ್ತಾ? ಎವಿಡೆನ್ಸ್ ಇಲ್ದೇ ಇರೋವರೆಗೂ ಎಲ್ರು ಒಳ್ಳೆಯವರೇ ಕಣ. ನಾನು ಒಳ್ಳೆಯವನಾಗೆ ಇರ್ಬೇಕಲ್ವಾ? ಆ ಎವಿಡೆನ್ಸ್ ಎಲ್ಲ ಕೊಟ್ಬಿಡು ರಾಜಾ. ಅಣ್ಣ ಬಿಟ್ಬಿಡಿ ಅಣ್ಣ. ಅಣ್ಣ ಹೋಗ, ಹೆಂಗಾದ್ರೂ ಮಾಡಿ ಇವನ ಹತ್ರ ಎವಿಡೆನ್ಸ್ ಕಿತ್ಕೊಳ್ರ. ಬಿಟ್ಬಿಡಿ ಅಣ್ಣ. ಅಣ್ಣ 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 ನಿಮ್ ಕೈ ಮುಗಿತೀನಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಮಸ್ಕಾರ ಯಜಮಾನ್. ಏನ್ ರಸಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಎಲ್ಲ ಹೆಂಗ್ ನಡೀತಿದೆ? ಎಲ್ಲ ಚೆನ್ನಾಗಾಗ್ತಿದೆ. ಚಿನ್ನ, ನಮಸ್ತೆ ಏನಮ್ಮ ನಿನ್ನ ಸರ್. ಹೆಸರು? ಸಂಧ್ಯಾ ಸರ್. ಸಂಧ್ಯಾ? ಅಣ್ಣ ಈ ಹುಡುಗಿನ ನಿಮ್ಮ ಮಗನೇ ಕರ್ಕೊಂಡು ಬಂದು ಸೇರಿಸಿರೋದು. ಓಹ್, ಅದು ನಿನ್ ಕೆಲಸ ಮಾಡಮ್ಮ. ಹಾಗಾದ್ರೆ ಇದು ಅವನ ಐಟಮ್ಮ, ನಾವೆಲ್ಲ ಮುಟ್ಟೋ ಹಾಗೆ ಇಲ್ಲ. ಗೌತಮ್, ನನ್ಗಿಂತ ಫಾಸ್ಟ್ ಆಗೇ ಇದೆಯಾ? ನಾನೆಲ್ಲ ನೋಡ್ಕೋತೀನಿ, ಹೋಗಪ್ಪ. ಇವಾಗ ತಾನೇ ಬಂದೆ ಕಣ. ನಾನು ನೋಡ್ಕೋತೀನಪ್ಪ, ಹೋಗು. ಅಣ್ಣ ಮಿಲ್ಲು ನಾನ್ ಸ್ಟಾಪ್ ಆಗಿ ಓಡ್ಬೇಕು. ಸರಿ ಅಣ್ಣ. ರೋಸಿ ಓಕೆ ನೋಡ್ಕೋಬೇಕಲ್ಲ ಸರ್. ನೀನೆ? ನಾವು ನೋಡ್ಕೋತೀವಿ. ಸರಿ, ಎಲ್ಲ ಬಾ, ಮಾಡಿಸ್ಬಿಡು. ಸರಿ ಸರಿ. ಅಮ್ಮ ಸಂಧ್ಯಾ, ಈ ಕಡೆ ಬಾಮ್ಮ. ನೀವು ಹೋಗಿ ನೀವು ಹೋಗಿ ನೀವು ಹೋಗಿ. ಏನಾಯ್ತು? ಸ್ವಲ್ಪ ಕೆಲಸ ಇದೆ. ಯಜಮಾನ್ರು ನಿನ್ನ ಇರಕ್ಕೆ ಹೇಳಿದ್ದಾರೆ. ನೀನು ಇಲ್ಲೇ ಇರಮ್ಮ. ಏನಾಯ್ತು? ಅಯ್ಯೋ ಸಂಧ್ಯಾ, ಸಂಧ್ಯಾ, ಇವಾಗ ಹೋಗ್ಬಿಟ್ಟಿಯಲ್ಲಮ್ಮ. ಅಯ್ಯೋ ಸಂಧ್ಯಾ. ನೀನ್ ಅಳ್ಬೇಡ ಕಣೋ, ಧೈರ್ಯವಾಗಿರೋ. ನಾವೆಲ್ಲ ಇದೀವಲ್ಲ, ನಾವು ನೋಡ್ಕೋತೀವಿ ಬಿಡ. ಅಯ್ಯೋ ಏನ್ ಮಾಡಾಕ ನೋಡ. ಅಳ್ಬೇಡ್ವಾ, ಸಮಾಧಾನ ಮಾಡ್ಕೊಳ. ಕರ್ಣ, ಹೇಗಾಯ್ತು ಇದು? ನನ್ನ ಕೆಲ್ಸಕ್ಕೆ ಹೋಗಿದ್ಲು ಕಣ. ಯಾರು ನೀನು? ಆ ಪೊರ್ಕಿ ನನ್ ಮಗ ಇಲ್ಲಿ. ಯಾರನ್ ಕೇಳ್ತಿದ್ಯಾ? ಅವನೇ ಗೌತಮ್. ಏಯ್, ಏಯ್, ನೋಡ್ರಿ, ಯಾವನೋ ಮನೆ ಒಳಗ್ ಬಂದ್ ಗಲಾಟೆ ಮಾಡ್ತಿದ್ದಾನೆ. ಏಯ್, ಯಾರ ನೀನ? ನಿಮ್ ಏರಲ್ಲೇ ನೀರ್ ಬರ್ತಿಲ್ವಾ, ಕರೆಂಟ್ ಇಲ್ವಾ, ಏನ್ ರೋಡ್ ಕಿತ್ತೋಗಿದ್ಯಾ? ಏನೋ ಬೇಕು ನಿಂಗೆ? ನಿನ್ ಮಗ ಬೇಕು. ಮಿನಿಸ್ಟ್ರು ಮನೆ ನಾಯಿ ನೋಡಕ್ಕೆ ಅದೃಷ್ಟ ಮಾಡಿರ್ಬೇಕು. ನನ್ ಮನೆಗೆ ಬಂದು ನನ್ ಮಗನ್ ನೋಡ್ಬೇಕು ಅಂತ ಕೇಳ್ತೀಯಾ? ನಿನ್ ಮಗ ನನ್ ಕಣ್ಣಿಗೆ ಬೀಳ್ದೆ ಇರೋಗ್ ನೋಡ್ಕೋ. ಬಿದ್ದ ಮುಗೀತು ಕತೆ, ಮುಗಿಸ್ಬಿಡ್ತೀನಿ. ಲೇ, ಮೊದ್ಲು ನೀನ್ ನೋಡ್ಕೊಳ. ಯಾಕಾದ್ರೂ ಹೀಗೆಲ್ಲ ಮಾತಾಡದೆ ಅಂತ ಜೀವನ ಪರ್ಯಂತ ಕೊರಗಬೇಕಾಗತ್ತ. ನಾನ್ ಕೊರಗ್ತೀನ, ನೀನ್ ಕೊರಗ್ತೀಯ, ನಿನ್ ಕುಟುಂಬ ಕೊರಗತ್ತ ಅಂತ ಆಮೇಲೆ ಗೊತ್ತಾಗತ್ತೆ. ತುಂಬಾ ಓವರ್ ಆಗಿ ಮಾತಾಡ್ತಿದ್ಯಾ.
no, certificate, no, 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 stick your brain out, no, 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 certificate, no, got. ಹಲೋ. ಸಾರಥ್, ಹೇಳಿ ಮೇಡಮ್. ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಆಗಿದೆ. ಏನೂ ಆಗಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲ ನಾನು ನೋಡ್ಕೊತೀನಿ. ಸರಿ. ಕೋರ್ಟ್ಗೆ ಹೋಗ್ದೇನೆ, ವಾದ ಮಾಡ್ದೇನೆ, ಸಾಕ್ಷಿ ತೋರಿಸ್ದೇನೆ ಸರಿಯಾದ ತೀರ್ಪನ್ನು ಕೊಟ್ಟೆ. ಹಾಗೆಲ್ಲ ಏನಿಲ್ಲ ಮೇಡಮ್, ನನ್ನ ಕರ್ತವ್ಯ ಅನ್ಕೊಳ್ಳಿ. ತಗೊಳ್ಳಿ ಮೇಡಮ್, ಇದೊಂದು ಫೋನು. ಇದನ್ ಯಾಕೆ ನಂಗೆ ಕೊಡ್ತಿದ್ಯಾ? ಇದಿಟ್ಕೊಂಡು ನಾನೇನ್ ಮಾಡ್ಲಿ? ನೀನೇ ಹಾಳು ಮಾಡ್ಬಿಡು. ಈ ತರ ಎಷ್ಟ್ ಜನದ ಹೆಣ್ಮಕ್ಳ ಜೀವನ ಹಾಳು ಮಾಡೋ ಸಾಕ್ಷಿಗಳದಲ್ಲಿದ್ಯೋ ಎಲ್ಲ ನಾಶ ಮಾಡು. ಸರಿ ಮೇಡಮ್, ನಾನು ನೋಡ್ಕೋತೀನಿ. ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ. ಇನ್ಮೇಲಾದ್ರೂ ಅಮ್ಮ ಹೇಳ್ದ ಕೇಳು. ಸರಿ ಅಣ್ಣ. ಏನಾಯ್ತು? ಏನಾಯ್ತು? ಯಾಕೆ ಹೀಗ್ ಬಂದ್ ನಿಂತಿದ್ದೀರಾ? ಏನ್ರಿ ಮಾತಾಡ್ತಿದ್ದೀರಾ? ಅಮ್ಮ, ಅಯ್ಯೋ ಗೌತಮ್, ಗೌತಮ್ ಏನಾಯ್ತು? ಸ್ವಲ್ಪ ಬಾಯ್ ಬಿಡ್ರಿ, ಏನಾಯ್ತು? ಹೇಯ್, ಯಾಕೆ ಹೆಂಗ್ ಕಿರಿಸ್ತಾ ಇದೀಯಾ? ಅವನೇನ್ ಸತ್ತೋಗ್ಬಿಟ್ನೇನ ಈಗ? ಅಪ್ಪ, ಈ ಮರ್ಯಾದೆ ಹೋಗೋದ್ಕಿಂತ ಸಾಧ್ಯ ಹೋಗ್ಬೋದಿತ್ತು. ಅಮ್ಮ, ಹೇಯ್, ನೀನ್ ಯಾಕೋ ಸಾಯ್ತೀಯ? ಸಾಯ್ಬೇಕಾಗಿರೋದು ಅವನು. ಇಲ್ಲಿ ನೋಡೋ, ನಿನ್ ಮೇಲೆ ಬಿದ್ದಿರೋ ಒಂದೊಂದು ಏಟು ನನ್ ಮೇಲೆ ಬಿದ್ದಂಗೆ. ನಿಮ್ಮ ಅಮ್ಮನ ತರ ನಂಗೆ ಅಳೋಕೆಲ್ಲ ಬರಲ್ಲ, ಆದ್ರೆ ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು. ಈ ಗಾಯ ಎಲ್ಲ ವಾಸಿ ಆಗೋಕ್ಕೂ ಮುಂಚೆ ಅವ್ನು ಸತ್ತೋದ ಅನ್ನೋ ನ್ಯೂಸ್ ನಿನ್ ಕಿವಿಗೆ ಬೀಳುತ್ತೆ. ಇನ್ಮೇಲೆ ಆದ್ರೂ ಎವಿಡೆನ್ಸ್ ಇಲ್ದಿರೋ ಹತ್ರ ತಪ್ಪು ಮಾಡೋದ್ ಕಲ್ಕೋ. ಹೋಗು, 2 ಪೆಗ್ ಹಾಕೋ. ಹೌದು, ಸೈಡ್ ಡಿಶ್ ರೆಡಿ ಮಾಡಿದೀನಿ, ಹೋಗು. ಇವನಿಗೆ ಹೀಗ್ ಮಾಡ್ದವನ್ನ ಸುಮ್ನೆ ಬಿಡ್ಬೇಡಿ. ಅವನು ನಿನಗ್ ಮಾತ್ರ ಮಗ ಅಲ್ಲ ಕಣೆ, ನನಗೂ ಮಗನೇ. ಅದನ್ನ ನಾನ್ ಹೇಳ್ಬೇಕು. ಮೊದ್ಲು ಮಾಡಿ ತೋರಿಸಿ, ಆಮೇಲೆ ಮಾತಾಡೋಣ. ಏಯ್, ಎಲ್ಲೋ ಇದೆಯಾ? ಸಾರತ್ನ ಕಂಪ್ಲೀಟ್ ಜಾತಕ ಬೇಕು ನಂಗೆ. ಹೇಳ್ರಯ್ಯಪ್ಪ. ಇರೋ 1 ನಿಮಿಷ, ಕೌನ್ಸಿಲರ್ ಕಾಲ್ ಬರ್ತಿದೆ. ಹಂಗೆಲ್ಲ ಅಲ್ಲಿರೋ ಜಾತಿ ಸಂಘದಂಗೆ ಕಾಲ್ ಮಾಡ್ತಾ ಇದ್ದೇನೆ. ಇರೋ 1 ನಿಮಿಷ, ಯುವದಾಸ್ ಲೈನಲ್ಲಿ ಬರ್ತಾ ಇದ್ದಾನೆ. ಯೋ, ನಿಮ್ 4 ಜನಕ್ಕೆ ಮಾತ್ರ ಅವ್ನು ತೊಂದರೆ ಕೊಟ್ಟಿಲ್ಲ ಕಣ್ರ. ನನ್ನ ಮಗನ್ ಬಟ್ಟೆ ಬಿಚ್ಚಿ ಅವ್ನ ಮಾನ ಹರಾಜಾಕಿದ್ದಾನೆ. ನೀವೇನ್ ಅನ್ಕೋತಿರೋ ಅದನ್ನ ಮಾಡಿ. ನಿಮ್ ಹಿಂದೆ ನಾನಿರ್ತೀನಿ. ಮಿನಿಸ್ಟರ್, ನಾನು ಹೇಳಿದ್ದನ್ನ ನೀವು ಮಾಡಿ. ಅವನಿಗೆ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ನೀವು 3 ಜನ ಸೈಲೆಂಟ್ ಆಗಿರಿ, ಅವನನ್ನ ನಾನೇ ನೋಡ್ಕೋತೀನಿ.